ದರ್ಶನ್ ಆಪ್ತ ಗೆಳತಿ ಪವಿತ್ರ ಗೌಡ ಬ್ಯಾಕ್ಗ್ರೌಂಡ್ ಏನು? ಐಟಿ ಉದ್ಯೋಗಿಯನ್ನ ಹೇಗೆ ವರಿಸಿದ್ಲು ಪವಿತ್ರ ಗೌಡ? ಡಿವೋರ್ಸ್ನ ಬಳಿಕ ದರ್ಶನ್ನ ಪರಿಚಯ, ಆನಂತರ ಲೈಫೇ ಚೇಂಜ್. ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಯಾರಿವಳು ಯಾರಿವಳು. ನಾನು ರಾಹುಲ್ ದಯಾನ್. ಇವತ್ತು ದರ್ಶನ್ ನೆತ್ತಿ ಮೇಲೆ ನೇತಾಡ್ತಿರುವ ಆರೋಪದ ತೂಗುಗತ್ತಿಗೆ ಮೂಲನೇ ಈ ಪವಿತ್ರ ಗೌಡ. ದರ್ಶನ್ ಸಂಸಾರದ ಬಿರುಕಿಗೂ ಮೂಲ ಈ ಪವಿತ್ರ ಗೌಡ. ಹಾಗಾದ್ರೆ ದರ್ಶನ್ ಬದುಕನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ ಈ ಪವಿತ್ರ ಗೌಡ ಮೂಲ ಯಾವುದು? ದರ್ಶನ್ ಆಪ್ತ ಗೆಳತಿ ಪವಿತ್ರ ಗೌಡ ಬ್ಯಾಕ್ಗ್ರೌಂಡ್ ಏನು? ಐಟಿ ಉದ್ಯೋಗಿಯನ್ನ ಈ ಪವಿತ್ರ ಗೌಡ ವರಿಸಿದ ಹೇಗೆ ಅನ್ನೋ ಒಂದೊಂದು ವಿಚಾರ ಸಖತ್ ಇಂಟ್ರೆಸ್ಟಿಂಗ್. ಅಬ್ಬಬ್ಬಬ್ಬಬ್ಬಾ, ಒಂದೊಂದು ರೀಲ್ಸ್ ನಲ್ಲೂ ಈಕೆಯ ಬ್ಯೂಟಿ ಹೆಚ್ಚಾಗ್ತಾನೆ ಹೋಗಿದೆ. ಮದುವೆಯಾಗಿ ಒಬ್ಬ ಮಗಳಿದ್ರೂ ಕೂಡ ಈಕೆಯ ಅಂದ ಚೆಂದ ಮಾಸಿಲ್ಲ. ದುರಂತ ಏನು ಅಂದ್ರೆ, ಇವತ್ತೀಕೆ ಜೈಲ್ನಲ್ಲಿ ಬಂಧಿಯಾಗುವುದಕ್ಕೆ ಕಾರಣವಾಗಿರೋದು ಈ ರೀಲ್ಸ್ಗಳೇ ಅಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ರೇಣುಕಾಸ್ವಾಮಿ ಮರ್ಡರ್ಗೂ ಈ ರೀಲ್ಸ್ಗೂ ಪರೋಕ್ಷ ಲಿಂಕ್ ಇದೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ನಟಿಯೂ ಆಗಿರೋ ದರ್ಶನ್ ಆಪ್ತೆ ಪವಿತ್ರ ಗೌಡ ತನ್ನ ಇನ್ಸ್ಟಾಗ್ರಾಂನಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಇದ್ಲು. ಸದಾ ಒಂದೆಲ್ಲೊಂದು ರೀಲ್ಸ್ ಮೂಲಕ ಟಾಕ್ ಆಫ್ ದಿ ಸೋಷಿಯಲ್ ಮೀಡಿಯಾ ಟೌನ್ ಆಗಿರ್ತಾ ಇದ್ಲು. ಸಾವಿರಾರು ಅಭಿಮಾನಿಗಳು ಕೂಡ ಪವಿತ್ರಾಳನ್ನ ಫಾಲೋ ಮಾಡ್ತಿದ್ರು. ಆಕೆಯ ತರಾವರಿ ರೀಲ್ಸ್ಗೆ ಲೈಕ್ ಕೊಟ್ಟು ಕಾಮೆಂಟ್ಸ್ ಮಾಡ್ತಿದ್ರು. ಎಲ್ಲವೂ ಶುರುವಾಗಿದ್ದು ಇಲ್ಲಿಂದಾನೆ. ಅದ್ ಹೇಗೆ ಅನ್ನುವುದನ್ನ ವಿವರವಾಗಿ ಬಿಚ್ಚಿಡ್ತೀವಿ. ಅದಕ್ಕೂ ಮೊದಲು ಒಂದು ಕಾಲದಲ್ಲಿ ನಟಿಯಾಗಿದ್ದಂಥ ಪವಿತ್ರ ಗೌಡಾಳ ವೈರಲ್ ರೀಲ್ಸ್ ಗಳನ್ನ ಒಮ್ಮೆ ನೋಡ್ಬಿಡಿ. ಪವಿತ್ರ ಗೌಡ ಇತಿಹಾಸದಲ್ಲಿ ಹಿಂದೆಂದೂ ನಡೆಯದ ಕ್ರೌರ್ಯಕ್ಕೆ, ಭೀಕರ ಕೊಲೆಗೆ, ಊಹಿಸಿಕೊಳ್ಳಲಾಗದಂಥ ದುರ್ಘಟನೆಗೆ ಮೂಲ ರೂವಾರಿಯೇ ಈ ಪವಿತ್ರ ಗೌಡ. ದರ್ಶನ್ ಸಂಸಾರದ ಬಿರುಕಿಗೂ, ದರ್ಶನ್ ಜೀವನ ಅಲ್ಲೋಲ ಕಲ್ಲೋಲವಾಗುವುದಕ್ಕೂ ಕಾರಣವಾದಂಥ ಲೇಡಿ ಈ ಪವಿತ್ರ ಗೌಡ. ಆದ್ರೆ ಪವಿತ್ರ ಗೌಡ ಯಾರು? ಈಕೆ ಮದುವೆಯಾಗಿದ್ದಂಥ ಪತಿ ಸಂಜಯ್ ಸಿಂಗ್ ಯಾರು? ಇವರಿಬ್ಬರ ಮಧ್ಯೆ ಪ್ರೀತಿ ಮೂಡಿದ್ದೇಗೆ? ಮದುವೆಯಾಗಿ ಮಗುವಿದ್ರೂ ಪವಿತ್ರ ದರ್ಶನ್ ಸ್ನೇಹವನ್ನ ಬಯಸಿದ್ದೇಕೆ? ಪವಿತ್ರ ಗೌಡ ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀವಿ ನೋಡಿ. ಬೆಂಗಳೂರಿನ ಮಿಡಲ್ ಕ್ಲಾಸ್ ಹುಡುಗಿ ಈ ಪವಿತ್ರ ಗೌಡ. ಕೋಣನಕುಂಟಿಯಲ್ಲಿ ನಿವಾಸ,
ಬಾಡಿಗೆ ಮನೆಯಲ್ಲಿ ವಾಸ. ಇವತ್ತಿನ ಪವಿತ್ರ ಗೌಡ ಲೈಫ್ ಸ್ಟೈಲ್ ನೋಡಿದವರು ಈ ಪವಿತ್ರ ಗೌಡ ಯಾವುದೋ ರಿಚ್ ಫ್ಯಾಮಿಲಿಯವಳೇ ಇರಬೇಕು ಅಂತ ಅಂದುಕೊಂಡಿರ್ತಾರೆ. ಯಾಕಂದ್ರೆ ಇವತ್ತು ಪವಿತ್ರ ಲೀಡ್ ಮಾಡ್ತಾ ಇರೋ ಲೈಫ್ ಅಷ್ಟು ಕಲರ್ಫುಲ್ ಆಗಿದೆ. ಆಕೆಯ ಡ್ರೆಸ್, ಅದ್ಧೂರಿ ಕಾರ್ಗಳು, ಐಷಾರಾಮಿ ಮನೆ ನೋಡಿದವ್ರಿಗೆ ಗಟ್ಟಿ ಕುಳ ಅಂತ ಅನಿಸಬಹುದು. ಆದ್ರೆ ಈ ಪವಿತ್ರ ಗೌಡ ಬಾಡಿಗೆ ಮನೆಯಲ್ಲಿ ವಾಸವಿದ್ದಂಥ ಹುಡುಗಿ. ತುಂಬಾ ದೂರ ಏನಿಲ್ಲ, ಇದೇ ಬೆಂಗಳೂರಿನ ಕೋಣನಕುಂಟಿಯಲ್ಲಿ ಪವಿತ್ರ ಗೌಡ ಕುಟುಂಬ ವಾಸ ಇತ್ತು. ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸಣ್ಣ ವ್ಯಾಪಾರಿಯ ಮಗಳು ಪವಿತ್ರ. ಕೊಲೆ ಕೇಸ್ನಲ್ಲಿ ಅಂಧರ ಆಗಿರೋ ಪವಿತ್ರ ಗೌಡ ಮಿಡಲ್ ಕ್ಲಾಸ್ ಹುಡುಗಿ. ಏಕೆಯ ಕುಟುಂಬವೇನು ಅಂದುಕೊಂಡಷ್ಟು ಶ್ರೀಮಂತರಲ್ಲ. ಪವಿತ್ರ ಅಪ್ಪ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಚೆನ್ನಾಗಿದ್ದಂಥ ಕುಟುಂಬ. ಈ ಪವಿತ್ರ ಗೌಡ ತಾತನ ಊರು ತಲಘಟ್ಟಪುರ. ಆದ್ರೆ ಈಕೆ ಕುಟುಂಬ ಬೆಂಗಳೂರಲ್ಲೇ ಬಂದ್ ನೆಲೆಸಿತ್ತು. ಪವಿತ್ರ ಗೌಡ ತಂದೆಗೆ 3 ಜನ ಮಕ್ಕಳು, 2 ಗಂಡು ಮಕ್ಕಳು, 1 ಹೆಣ್ಣು. ಮಿಡಲ್ ಕ್ಲಾಸ್ ಕುಟುಂಬವಾದ್ರೂ ಪವಿತ್ರಾಗೆ ಬದುಕಿನ ಬಗ್ಗೆ ನೂರಾರು ಕನಸು. ಕಾಲೇಜ್ಗೆ ಹೋಗುವ ವಯಸ್ಸಲ್ಲೇ ಬಣ್ಣದ ಬದುಕಿನ ಬಗ್ಗೆ ಕನಸನ್ನ ಕಟ್ಕೊಂಡಿದ್ದ ಹುಡುಗಿ. ಸಿನಿಮಾದಲ್ಲಿ ಒಳ್ಳೆ ನಟಿಯಾಗಬೇಕು, ಒಳ್ಳೆ ಹೆಸರು ಮಾಡಬೇಕು ಅನ್ನೋದು ಪವಿತ್ರ ಗುರಿಯಾಗಿತ್ತು. ಆದ್ರೆ ಮಿಡಲ್ ಕ್ಲಾಸ್ ಕುಟುಂಬವಾದ ಕಾರಣ ಈಕೆಯ ಕನಸು ಈಡೇರುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಬಣ್ಣದ ಗೀಳು ಹಚ್ಚಿಕೊಂಡಿದ್ದ ಪವಿತ್ರ ಗೌಡ ರಂಗಶಂಕರದಲ್ಲೂ ಕೆಲಸ ಮಾಡ್ತಿದ್ಲು. ನಾಟಕ ಅಂತೆಲ್ಲ ಓಡಾಡ್ಕೊಂಡಿದ್ಲು. ಸಿನಿಮಾ ಮಾಡಬೇಕು, ನಟಿಯಾಗಬೇಕು ಅನ್ನೋ ಆಸೆಯನ್ನ ಹೊತ್ತು ಏನೆಲ್ಲ ಸಾಧ್ಯವೋ ಆ ಎಲ್ಲ ಪ್ರಯತ್ನವನ್ನ ಮಾಡಿದ್ಲು. ಇಂತಹ ಹೊತ್ತಲ್ಲೇ ಪವಿತ್ರ ಗೌಡಗೆ ಉತ್ತರ ಪ್ರದೇಶ ಮೂಲದ ಸಂಜಯ್ ಸಿಂಗ್ ಪರಿಚಯವಾಗುತ್ತೆ. ವಿಶಾಖಪಟ್ಟಣಂನ ಹುಡುಗನ ಜೊತೆ ಪವಿತ್ರ ಲವಿ ಡವಿ. ಸುಮಾರು 10ರಿಂದ 11 ವರ್ಷ ಹಿಂದಿನ ಮಾತು. ಆಗಿನ್ನೂ ಪವಿತ್ರ ಗೌಡ ನಾಟಕ ಅಂತೆಲ್ಲ ಓಡಾಡ್ಕೊಂಡಿದ್ಲು. ಆಗ ಪವಿತ್ರಾಗೆ ಪರಿಚಯವಾಗೋದು ಸಂಜಯ್ ಸಿಂಗ್. ಈ ಸಂಜಯ್ ಸಿಂಗ್ ಮೂಲತಃ ಉತ್ತರ ಪ್ರದೇಶದವರು. ಆದ್ರೆ ಸಂಜಯ್ ಸಿಂಗ್ ವಿಶಾಖಪಟ್ಟಣಂನಲ್ಲಿ ಬೆಳೆದು ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದಿರ್ತಾರೆ. ಇವರಿಬ್ರು ಒಂದೇ ಏರಿಯಾದಲ್ಲಿ ವಾಸ ಮಾಡ್ತಾ ಇದ್ರು. ಹೀಗಾಗಿ ಹೇಗೋ ಪರಿಚಯವಾಗಿ ಆ ಪರಿಚಯ ಸ್ನೇಹಕ್ಕೆ ತಿರುಗಿ ನಂಬರ್ ಎಕ್ಸ್ಚೇಂಜ್ ಆಗಿದೆ. ಈ ಸ್ನೇಹ ಪ್ರೀತಿಯಾಗಿ ಕೆಲ ತಿಂಗಳುಗಳ ಕಾಲ ಪ್ರಣಯ ಪಕ್ಷಿಗಳಾಗಿ ಓಡಾಡ್ಕೊಂಡಿರ್ತಾರೆ. ನಾನು ಒಂದೇ ಲೊಕ್ಯಾಲಿಟಿದಲ್ಲಿ ಇರೋ ಕಾರಣದಿಂದ ನಾವಿಬ್ಬರಿಗೆ ಅಂದ್ರೆ we both saw each other, we both liked each other, and that's how parents ಒಪ್ಪಿ ಮದುವೆ ಮಾಡ್ತೀವಿ. ಸಂಜಯ್ ಸಿಂಗ್ ಜೊತೆ ಮದುವೆ, ಮಗುವಾದ ಬಳಿಕ ಡಿವೋರ್ಸ್. ಹೌದು, ಪರಿಚಯ ಪ್ರೇಮವಾಗಿ ಪವಿತ್ರ ಗೌಡ ಸಂಜಯ್ ಸಿಂಗ್ ಜೊತೆ ಮದುವೆ ಕೂಡ ಆಗ್ತಾರೆ. ಇವರಿಬ್ಬರ ಲವ್ ಸ್ಟೋರಿ ಮನೆಯವರಿಗೆ ಗೊತ್ತಾಗುತ್ತೆ. ಸಂಜಯ್ ಸಿಂಗ್ IT ಉದ್ಯೋಗಿಯಾಗಿದ್ದ ಕಾರಣ ಇವರಿಬ್ಬರ ಮದುವೆಗೆ ಕುಟುಂಬಗಳು ಒಪ್ಪಿಗೆ ನೀಡುತ್ತವೆ. 2007ರಲ್ಲಿ ಸಂಜಯ್ ಮತ್ತು ಪವಿತ್ರ ಗೌಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರ್ತಾರೆ. ಮದುವೆಯಾದ 2 ವರ್ಷ ಪವಿತ್ರ ಮತ್ತು ಸಂಜಯ್ ಸಿಂಗ್ ಸಂಸಾರ ಚೆನ್ನಾಗಿಯೇ ನಡೆಯುತ್ತೆ. 2009ರಲ್ಲಿ ಇಬ್ರಿಗೂ 1 ಹೆಣ್ಮಗು ಕೂಡ ಹುಟ್ಟುತ್ತೆ. ಆದ್ರೆ ಮದುವೆಯಾಗಿ ಮಗಳಾಗಿದ್ರು ಪವಿತ್ರಾಗೆ ನಟಿಯಾಗಬೇಕು ಅನ್ನುವಂಥ ಆಸೆ, ಕನಸು ಕಮರಿ ಹೋಗಿರ್ಲಿಲ್ಲ. ಮಗಳಾದ್ರೂ ಹೀರೋಯಿನ್ ಆಗ್ಬೇಕು ಅನ್ನುವಂಥ ಆಸೆ ಪವಿತ್ರಾಗೆ ಕಡಿಮೆಯಾಗಲ್ಲ. ಪ್ರೊಫೈಲ್ ಇಟ್ಕೊಂಡು ಈಕೆ ನಿರ್ದೇಶಕರನ್ನ ಅಪ್ರೋಚ್ ಮಾಡೋದು ನಿಲ್ಲೋದೇ ಇಲ್ಲ.
ಪವಿತ್ರ ಗೌಡ ಸಿನಿಮಾ ಅಂತೆಲ್ಲ ಓಡಾಡ್ತಾ ಇದ್ರೆ ಅತ್ತ ಸಂಜಯ್ ಸಿಂಗ್ IT ಪ್ರೊಫೆಷನ್. ಇಬ್ರಿಗೂ ಮಾತನಾಡೋಕೆ ಏನಾದ್ರೂ ಹೇಳ್ಕೊಳ್ಳುವುದಕ್ಕೆ ಟೈಮ್ ಸಿಗ್ತಿರ್ಲಿಲ್ವಂತೆ. IT ಇಂಡಸ್ಟ್ರಿ, ಫಿಲ್ಮ್ ಇಂಡಸ್ಟ್ರಿ ಹೊಂದಾಣಿಕೆಯಾಗಲ್ಲ ಅನ್ನೋ ಕಾರಣಕ್ಕೆ 5 ವರ್ಷ ಸಂಸಾರ ಮಾಡಿದ್ದ ಸಂಜಯ್ ಸಿಂಗ್ ಮತ್ತು ಪವಿತ್ರ ಗೌಡ ಡಿವೋರ್ಸ್ ಪಡೆದು ದೂರ ಆಗಿರ್ತಾರೆ. ಪವಿತ್ರ ಗೌಡ ಮತ್ತು ದರ್ಶನ್ ನಡುವಿನ ಸ್ನೇಹದ ಬಗ್ಗೆ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಅಂತೆ ಕಂತೆಗಳಿವೆ. ಹಾಗಂತ ಎಲ್ಲವೂ ಊಹಾಪೋಹಗಳೇ ಇಲ್ಲ. ಕೇವಲ ಊಹಾಪೋಹಗಳೇ ಇದ್ದಿದ್ರೆ ಇವತ್ತು ಅವರಿಬ್ಬರು ಒಂದೇ ಕೇಸ್ನಲ್ಲಿ ತಗಲಾಕೊಳ್ತಾನೆ ಇರಲಿಲ್ಲ. ಅದು ಬಿಡಿ, ದರ್ಶನ್ಗೆ ಪವಿತ್ರ ಗೌಡ ಹೇಗೆ ಪರಿಚಯವಾದ್ರು ಅನ್ನೋದು ಗೊತ್ತಿರಬಹುದು. ಆದರೆ ಅವ್ರು ಹೇಗೆ ಕ್ಲೋಸ್ ಆದ್ರು, ಪವಿತ್ರ ಗೌಡ ಸ್ನೇಹದಿಂದ ದರ್ಶನ್ ಒಂದು ಕಾಲ್ ಹಿಂದೆ ಇಟ್ಟಿದ್ರಾ, ಇವಳಿಂದ ದೂರ ಇರೋಣ ಅನ್ನೋ ಟೈಮಲ್ಲಿ ಈ ರೀತಿ ಆಗ್ಬಿಡ್ತಾ ಅನ್ನೋ ಅನುಮಾನಗಳೆಲ್ಲ ಈಗ ರೈಸ್ ಆಗಿದೆ. ನಿಮಗ್ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ದರ್ಶನ್ ಅವರ ಜೊತೆ ಹೆಚ್ಚು ವರ್ಷಗಳ ಕಾಲ ಸ್ನೇಹ ಸಂಬಂಧವನ್ನ ಮುಂದುವರೆಸಿಕೊಂಡು ಬಂದವರ ಸಂಖ್ಯೆ ತುಂಬಾ ಕಡಿಮೆ. ಅವ್ರ ಜೊತೆ ಸ್ನೇಹ ಸಂಪಾದಿಸೋರ ಸಂಖ್ಯೆ ಹೆಚ್ಚು. ಆದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದವರ ಸಂಖ್ಯೆ ತೀರಾ ಕಡಿಮೆ ಅನ್ನೋದು ಇಂಡಸ್ಟ್ರಿಯಲ್ಲಿ ಕೇಳಿ ಬರೋ ಮಾತು. ಈ ಮಾತಿಗೆ ಅನೇಕ ಎಕ್ಸಾಂಪಲ್ಗಳು ಸಿಗ್ತವೆ. ಕೇವಲ ಸ್ನೇಹ ಮಾತ್ರ ಅಲ್ಲ, ಅವರ ಕುಟುಂಬದವರ ಜೊತೆಗೇ ದರ್ಶನ್ ಇಲ್ಲ. ಹಲವು ವರ್ಷಗಳಿಂದ ತಾಯಿ ಮೀನಾಕ್ಷಿಯವರೇ ದೂರ ಉಳಿದ್ಬಿಟ್ಟಿದ್ದಾರೆ. ನಿಮ್ಗೊಂದು ಸತ್ಯ ಹೇಳ್ಬಿಡ್ತೀವಿ ಕೇಳಿ. ದರ್ಶನ್ ಕರಿಯರ್ನಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಅವರ ತಾಯಿಯನ್ನ ಮಾತನಾಡಿಸ್ಬೇಕು ಅಂತ ಹೇಳಿ ಮೈಸೂರಿನ ಅವ್ರ ಮನೆಗೆ ಹೋಗಿದ್ವಿ. ನಿಮ್ಗೆ ಆಶ್ಚರ್ಯ ಆಗಬಹುದು, ಅವ್ರ ತಾಯಿ ದರ್ಶನ್ ಬಗ್ಗೆ ಮಾತನಾಡೋಕೆ ಸುತಾರಾಮ್ ಒಪ್ಲಿಲ್ಲ. ಹೌದು, ನಟ ದರ್ಶನ್ ತಮ್ಮ ತಾಯಿ ಮೀನಾಕ್ಷಿ ಅವರಿಂದ ದೂರವಾಗಿ ಹಲವು ವರ್ಷಗಳೇ ಆಗಿವೆ. ಅಮ್ಮ ಮತ್ತು ಮಗನ ಸಂಬಂಧ ಕಡಿದು ತುಂಬಾ ವರ್ಷಗಳು ಕಳೆದಿವೆ ಅನ್ನೋದು ಇಂಡಸ್ಟ್ರಿಯವರ ಮಾತು. ಕೇವಲ ಇಂಡಸ್ಟ್ರಿಯವರಿಗೆ ಮಾತ್ರ ಅಲ್ಲ, ಹಲವು ಪತ್ರಕರ್ತರಿಗೂ ಈ ಸತ್ಯ ಗೊತ್ತಿದೆ. ಇನ್ಫ್ಯಾಕ್ಟ್ ಕೊಲೆ ಕೇಸ್ ಸಂಬಂಧ ಕೂಡ ತಾಯಿ ಮೀನಾಕ್ಷಿ ಪ್ರತಿಕ್ರಿಯೆ ನೀಡೋಕೆ ಒಪ್ಲೇ ಇಲ್ಲ. ಕೇವಲ ತಾಯಿ ಮಾತ್ರ ಅಲ್ಲ, ಸಹೋದರ ದಿನಕರ್ ಕೂಡ ಅಣ್ಣನಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಅವರು ತಮ್ಮ ಫ್ಯಾಮಿಲಿಯಿಂದ ಸಪರೇಟ್ ಆಗಿ ಜೀವನ ಮಾಡ್ತಿದ್ದಾರೆ. ಆದ್ರೆ ದರ್ಶನ್ ಅವರ ಬಗ್ಗೆಯಾಗ್ಲಿ, ಅವರ ಸಿನಿಮಾ ಕರಿಯರ್ ಬಗ್ಗೆಯಾಗ್ಲಿ ದಿನಕರ್ ಮಾತನಾಡೋಕೆ ಹಿಂದೇಟು ಹಾಕಲ್ಲ. ಅವರಿಗೆ ಯಾವತ್ತಿಗೂ ಅಣ್ಣ ಅನ್ನುವಂಥ ಪ್ರೀತಿ ಇದ್ದೇ ಇದೆ. ಹಾಗಾಗಿ ನ್ಯೂಸ್ ಫಸ್ಟ್ ನಲ್ಲೂ ಕೂಡ ಅವರು ದರ್ಶನ್ ಕುರಿತು ಮಾತನಾಡಿದ್ದಾರೆ. ಆದ್ರೆ ದರ್ಶನ್ ಕಡೆಯಿಂದ ನೋ ರೆಸ್ಪಾನ್ಸ್. ಕೇವಲ ಇವರು ಮಾತ್ರ ಅಲ್ಲ, ಅಗ್ನಿ ಸಾಕ್ಷಿಯಾಗಿ ಜೊತೆಯಾದಂಥ ಪತ್ನಿ ವಿಜಯಲಕ್ಷ್ಮಿ ಕೂಡ ದರ್ಶನ್ ಅವರಿಂದ ಅಂತರ ಕಾಯ್ದುಕೊಂಡಿರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ದರ್ಶನ್ RR ನಗರದಲ್ಲಿ ಏಕಾಂಗಿಯಾಗಿ ವಾಸವಿದ್ದಾರೆಯೇ ವಿನಃ ಕುಟುಂಬ ಸದಸ್ಯರ ಜೊತೆ ಇಲ್ವೇ ಇಲ್ಲ. ಈ ವಿಚಾರ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ದರ್ಶನ್ ಸ್ವಭಾವ ಇರೋದೇ ಹಾಗೆ. ಹೀಗಿರ್ಬೇಕಾದ್ರೆ 10 ವರ್ಷಗಳಿಗೂ ಅಧಿಕವಾಗಿ ಪವಿತ್ರ ಗೌಡ ಜೊತೆ ದರ್ಶನ್ ಯಾಕಷ್ಟು ಕ್ಲೋಸ್ ಆಗಿದ್ದಾರೆ ಅನ್ನೋ ಅನುಮಾನ ಇಂಡಸ್ಟ್ರಿಯವರೇ ವ್ಯಕ್ತಪಡಿಸಿದ್ದುಂಟು. ಅದಕ್ಕೆ ಕಾರಣ ಹಲವಿದ್ದಾವೆ. ಅದಕ್ಕೂ ಮುನ್ನ ಇವ್ರ ಪರಿಚಯ ಹೇಗಾಯ್ತು ಅಂತ ಹೇಳ್ಬಿಡ್ತೀವಿ ಕೇಳಿ. ಪವಿತ್ರ ಹೇಗ್ ಪರಿಚಯವಾದ್ರು ಅನ್ನೋದ್ರ ಬಗ್ಗೆ 2 ಥಿಯರಿಗಳಿವೆ. ಒಂದು, ಜಗ್ಗುದಾದ ಆಡಿಷನ್ ಟೈಮ್. ಹೌದು, ಜಗ್ಗುದಾದ ಆಡಿಷನ್ಗೆ ಪವಿತ್ರ ಗೌಡ ಬಂದಿರ್ತಾಳೆ. ಅದು ಹೀರೋಯಿನ್ ತಲಾಶ್ಗಾಗಿ ನಡೀತಾ ಇದ್ದಂಥ ಆಡಿಷನ್. ಆ ಆಡಿಷನ್ಗೆ ಪವಿತ್ರ ಗೌಡ ಬಂದಿರ್ತಾಳೆ. ಆ ಸಮಯದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಪರಿಚಯವಾಗುತ್ತೆ. ಸ್ವತಃ ಪವಿತ್ರ ಗೌಡ ದರ್ಶನ್ ನಂಬರ್ ಪಡೆದ್ರು ಅನ್ನೋದು ಒಂದ್ ಥಿಯರಿ. ಇಲ್ಲಿಂದ ಅವ್ರ ಸ್ನೇಹ ಶುರುವಾಯ್ತು ಅನ್ನೋದು ಒಂದ್ ಥಿಯರಿ. ಇವರ
ಪರಿಚಯದ ಬಗ್ಗೆ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಥಿಯರಿಯೂ ಇದೆ. ಅದೇನು ಅಂದ್ರೆ, ಪವಿತ್ರಾ ಗೌಡ ಅಭಿನಯದ ಸಿನಿಮಾ ಒಂದರ ಮುಹೂರ್ತ ಕಂಠೀರವ ಸ್ಟುಡಿಯೋದಲ್ಲಿ ನಡೀತಾ ಇರುತ್ತೆ. ಆ ಸಮಯದಲ್ಲಿ ದರ್ಶನ್ ಅವರ ಸಿನಿಮಾ ಶೂಟಿಂಗ್ ಅಲ್ಲೇ ನಡೀತಾ ಇರುತ್ತಂತೆ. ದರ್ಶನ್ ಅವರ ಸಿನಿಮಾ ಶೂಟಿಂಗ್ ಆಗ್ತಾ ಇದೆ ಅನ್ನೋ ಮಾಹಿತಿ ಪವಿತ್ರಾಗ್ ಸಿಕ್ಕ ನಂತರ ಸ್ವತಃ ಆಕೆನೇ ಹೋಗಿ ದರ್ಶನ್ ಪರಿಚಯ ಮಾಡ್ಕೊಂಡು ನಂಬರ್ ಕೇಳ್ತಾಳಂತೆ. ದರ್ಶನ್ ಪವಿತ್ರಾ ಗೌಡಗೆ ನಂಬರ್ ಕೊಡ್ತಾರಂತೆ. ಆ ನಂತರ ಅವರಿಬ್ರು ಕ್ಲೋಸ್ ಆದ್ರು ಅನ್ನೋ ಮಾತು ಕೂಡ ಇದೆ. ದರ್ಶನ್ ಅವ್ರ ಜೊತೆ ಸ್ನೇಹ ಬೆಳೆಸಿದ ನಂತರ ಪವಿತ್ರಾ ಗೌಡ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾಳೆ. ಆದ್ರೆ ಯಾವೊಂದು ಸಿನಿಮಾವೂ ಕ್ಲಿಕ್ ಆಗೋದಿಲ್ಲ. ಸಿನಿಮಾ ಕನಸಿಗಾಗಿ ಗಂಡನಿಂದ ವಿಚ್ಛೇದನ ಪಡೆದಿದ್ದ ಪವಿತ್ರಾ ಗೌಡ ಅತಂತ್ರ ಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾಳೆ. ಇನ್ನೊಂದ್ ಕಡೆ ದರ್ಶನ್ ಸಾಂಸಾರಿಕ ಜೀವನದಲ್ಲೂ ಏರುಪೇರು ಉಂಟಾಗಿರುತ್ತೆ. ಹೀಗಾಗಿ ದರ್ಶನ್ ಮತ್ತು ಪವಿತ್ರಾ ಕ್ಲೋಸ್ ಆದ್ರು ಅನ್ನೋದು ಮೂಲಗಳ ಮಾಹಿತಿ. ಇವರಿಬ್ರು ಕ್ಲೋಸ್ ಆಗಿದ್ದಾರೆ, ಈಕೆಯ ಜೊತೆ ದರ್ಶನ್ ಸಹಜೀವನ ನಡೆಸ್ತಾ ಇದ್ರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ಇದಕ್ಕೆ ಇವರಿಬ್ರು ಜೊತೆಗಿರೋ ಫೋಟೋ ಮತ್ತು ವಿಡಿಯೋಗಳೇ ಸಾಕ್ಷಿ. ಎಲ್ರಿಗೂ ಕಾಡ್ತಾ ಇರೋ ಕಾಮನ್ ಪ್ರಶ್ನೆ ಏನು ಅಂದ್ರೆ, ಯಾರ ಜೊತೆಯೂ ಇಷ್ಟೊಂದು ಕ್ಲೋಸ್ ಆಗಿ ಇರದೇ ಇದ್ದ ದರ್ಶನ್ ಪವಿತ್ರಾ ಗೌಡಗೆ ಯಾಕೆ ಕ್ಲೋಸ್ ಆದ್ರು ಅನ್ನೋದು. ಇದಕ್ಕೆ ಒಂದು ಕಾರಣ ದರ್ಶನ್ ಸಾಂಸಾರಿಕ ಜೀವನದಲ್ಲಿ ಬಿರುಕು ಮೂಡಿತು. ಇನ್ನೊಂದು, ಇದೇ ಸಂದರ್ಭದಲ್ಲಿ ಪವಿತ್ರಾ ಗೌಡ ದರ್ಶನ್ ಅವರ ಎಮೋಷನ್ಸ್ಗೆ ಸ್ಪಂದಿಸಿದ್ದು ಅಂತಿವೆ ಮೂಲಗಳು. ಕೇವಲ ಹಣಕ್ಕಾಗೋ ಇನ್ಯಾವುದೋ ಕಾರಣಕ್ಕೋ ಯಾರೂ ಯಾರ ಜೊತೆ ಕ್ಲೋಸ್ ಆಗಿರುವುದಿಲ್ಲ. ಎಮೋಷನಲಿ ಸಪೋರ್ಟ್ ಸಿಕ್ಕಾಗ ಎಂಥವರೇ ಆದ್ರೂ ಕ್ಲೋಸ್ ಆಗ್ತಾರೆ. ಇವರ ಕೇಸ್ ಕೂಡ ಅದೇ ರೀತಿ ಆಗಿದೆ ಅನ್ನೋದು ನಮಗ್ ಸಿಕ್ಕಿರೋ ಮಾಹಿತಿ. ನಿಮಗೆ ಆಶ್ಚರ್ಯ ಆಗಬಹುದು, ಪವಿತ್ರಾ ಗೌಡ ಬ್ಯಾಕ್ ಗ್ರೌಂಡ್ ಏನೂ ರಿಚ್ ಇಲ್ಲ. ಆದ್ರೆ ಈಕೆಯ RR ನಗರದ ಮನೆ ಮತ್ತು ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ದರ್ಶನ್ ಸಹಾಯ ಮಾಡಿದ್ದಾರೆ ಎಂತಿವೆ ಮೂಲಗಳು. ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ 30 ಲಕ್ಷ ರೂಪಾಯಿ ನೆರವು ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಉಳಿದ ಹಣವನ್ನ ಪವಿತ್ರಾ ಗೌಡ ಲೋನ್ ಪಡ್ಕೊಂಡಿದ್ದಾರಂತೆ. ಇದಿಷ್ಟೇ ಅಲ್ಲ, ಪವಿತ್ರಾ ಗೌಡ ಸುತ್ತ ದರ್ಶನ್ ಹುಡುಗರೂ ಇದ್ದಾರೆ ಎನ್ನಲಾಗ್ತಿದೆ. ಇನ್ಫ್ಯಾಕ್ಟ್ ಪವಿತ್ರಾ ಗೌಡಗೆ ಸಹಾಯಕನಾಗಿದ್ದ ಪವನ್ ಕೂಡ ಇದೇ ದರ್ಶನ್ ಗ್ಯಾಂಗ್ನ ಹುಡುಗನೇ. ಆದ್ರೆ ನಿಮ್ಗಿನ್ನೊಂದು ಶಾಕಿಂಗ್ ವಿಚಾರ ಹೇಳಿಬಿಡ್ತೀವಿ, ಕೇಳಿ. ಇತ್ತೀಚೆಗೆ ದರ್ಶನ್ ಪವಿತ್ರಾ ಗೌಡ ಅವರಿಂದ ಅಂತರ ಕಾಯ್ದುಕೊಂಡಿದ್ರು. ಭವಿಷ್ಯದಲ್ಲಿ 2ನೇ ಪತ್ನಿಯನ್ನು ನಾಮಫಲಕ ನನಗೆ ತೊಂದರೆ ಆಗಬಹುದು ಅನ್ನೋದು ದರ್ಶನ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಟ್ಟಿತ್ತಂತೆ. ಹಾಗಾಗಿ ದರ್ಶನ್ ಪವಿತ್ರಾ ಗೌಡ ಜೊತೆ ಅಂತರ ಕಾಯ್ದುಕೊಂಡು ಪತ್ನಿ ವಿಜಯಲಕ್ಷ್ಮಿ ಜೊತೆ ಕ್ಲೋಸ್ ಆಗಿದ್ರು. ಪತ್ನಿಯ ಜೊತೆ ಮತ್ತೆ ಬಾಂಧವ್ಯವನ್ನ ಬೆಳೆಸಿಕೊಂಡಿದ್ದ ನಟ ದರ್ಶನ್ ದುಬೈನಲ್ಲಿ ವೆಡ್ಡಿಂಗ್ ಆನಿವರ್ಸರಿಯನ್ನೂ ಆಚರಿಸಿಕೊಂಡಿದ್ರು. ಇದಕ್ಕೂ ಮುನ್ನ ದರ್ಶನ್ ಆಯೋಜಿಸಿದ್ದ ಬರ್ತ್ಡೇ ಪಾರ್ಟಿಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮಾತ್ರವಲ್ಲದೆ ಅವರ ಸ್ನೇಹಿತರು ಕೂಡ ಭಾಗಿಯಾಗಿದ್ರು. ಫೆಬ್ರವರಿ 23ನೇ ತಾರೀಕು ಅಂದ್ರೆ ದರ್ಶನ್ ಬರ್ತ್ಡೇ ನಂತರ ನಡೆದಿದ್ದಂತಹ ಪಾರ್ಟಿಯಲ್ಲಿ ವಿಜಯಲಕ್ಷ್ಮಿ ಹಾಗೆ ಸ್ನೇಹಿತರೆಲ್ಲರೂ ಭಾಗಿಯಾಗಿದ್ರು. ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಥೀಮ್ನಲ್ಲಿ ಆವತ್ತು ಎಲ್ಲರೂ ಕಾಸ್ಟ್ಯೂಮ್ ಹಾಕೊಂಡು ಬಂದಿದ್ರು. ಆವತ್ತು ಗ್ಲಾಸ್ ಮಿಕ್ಸಿಂಗ್ ಸ್ಟಿಕ್ ಮೇಲೆ ಡಿ ಬಾಸ್ ಡಿಸೈನ್ ಮಾಡಿಸಲಾಗಿತ್ತು. ಆ ಫೋಟೋ ಇಲ್ಲಿದೆ ನೋಡಿ. ಒಂದು ವೇಳೆ ಪವಿತ್ರ ದರ್ಶನ್ ಲೈಫ್ಗೆ ಬರದೇ ಇದ್ದಿದ್ರೆ ಎಲ್ಲ ಚೆನ್ನಾಗಿರ್ತಿತ್ತೇನೋ. ಅತ್ತ ಪವಿತ್ರ ಬದುಕು ಈ ಪರಿಸ್ಥಿತಿಗೆ ಬಂದು ನಿಲ್ತಾ ಇರಲಿಲ್ವೇನೋ. ಅದೇನೇ ಇರಲಿ, ಹೋದ ಜೀವಕ್ಕೆ ನ್ಯಾಯ ಸಿಗಬೇಕು, ನೊಂದ ಕುಟುಂಬಕ್ಕೆ ನೆಮ್ಮದಿ ಸಿಗಬೇಕು. ಆಗಲೇ ಕಾನೂನಿನ ಮೇಲಿನ ಗೌರವ ಇನ್ನೂ ಹೆಚ್ಚಾಗಲಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.